ಅಂತ ಸ್ಪಷ್ಟವಾಗ್ಯದ. ಯಾಕಂದ್ರೆ ನಾಳೆ ಒಬ್ಬ ಜನಪ್ರಿಯ ನಾಯಕ 500ಕ್ಕೆ ಹೋದನು, 543 ಗೆದ್ಕೊಂಡು ಬಂದಪ್ಪ ಅಂದ್ರೆ ಸಂವಿಧಾನ ಬದಲು ಮಾಡೋದು ಎಲ್ಲ ಸಾಧ್ಯಗಳಿದ್ದಾವೆ. ಅದಕ್ಕೆ ಅದರಿಂದ ಅಂತ ಒಂದು ಲಿಮಿಟೇಷನ್ ಅದ. ಪೂರ್ವ ಸರ್ವಾಧಿಕಾರ ಸಂಸತ್ತಿಗೆ ಏನಿಲ್ಲ. ಆದರೆ ಕೆಲವರು ಇತ್ತೀಚೆಗೆ ವಾದ ಮಾಡ್ತಾ ಇದ್ದಾರೆ ಸಂಸತ್ತಿನಲ್ಲಿ ಯಾಕೆ ಸಂಸತ್ತದ ವಿಚಾರಗಳಲ್ಲೇ ಶಾಸಕಾಂಗ ವಿಚಾರಗಳಲ್ಲೇ ನ್ಯಾಯಾಂಗ ಯಾಕೆ ಹಸ್ತಕ್ಷೇಪ ಮಾಡ್ತದೆ ಅಂತೇಳಿ. ಇದು ಹಸ್ತಕ್ಷೇಪ ಅಲ್ಲ, ಸರಿ ಯಾವುದು ತಪ್ಪು ಯಾವುದನ್ನು ಬುದ್ಧಿವಂತರು ಕುಡ್ಕೊಂಡು ಹೇಳುವಂಥ ನ್ಯಾಯದ ಪಂಡಿತರು ಹೇಳುವಂಥ ಇದು ನ್ಯಾಯಾಲಯ. ಅವರಿಗೆ ಹಕ್ಕದ 142 ಸೆಕ್ಷನ್ ಪ್ರಕಾರ ನಾವು ಡಿಸಿಷನ್ ತೊಗೊಳ್ಳೋದು ಹಕ್ಕ. ಒಂದರೆ ಸರ್ಕಾರ ಅಥವಾ ಆಡಳಿತಾರೂಢ ಪಕ್ಷ ಯಾವುದೇ ಡಿಸಿಷನ್ ತೊಗೊಂಡ್ರು ಅದು ನಿಲ್ಲಿಸೋದು ಹಕ್ಕ ನ್ಯಾಯಾಂಗಿಕ ಅದ. ಹೀಗಾಗಿ ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಸಂಸತ್ತು ಕಾನೂನುಗಳನ್ನು ಮಾಡುತ್ತದೆ. ಕಾನೂನು ಮಾಡೋದು ಸರಿ, ಆದರೆ ಸಂಸತ್ತಿನ ಕಾನೂನುಗಳು ಸಂವಿಧಾನಕ್ಕೆ ಬದ್ಧ ಇರಬೇಕು, ಸಂವಿಧಾನ ವಿರೋಧ ಅಲ್ಲ ಅನ್ನೋ ಸ್ಪಷ್ಟದ ಮಾತಲ್ಲೇ. ಆಮೇಲೆ ಕಾರ್ಯಾಂಗ ನಿರ್ಧರಿಸುತ್ತದೆ. ಏನು ನಿರ್ಧಾರ ಮಾಡ್ತಿದ್ದ ಕಾರ್ಯಾಂಗ? ಕಾನೂನುಗಳು ಸಂಸತ್ತು ಮಾಡಿದ್ರೆ ಕಾರ್ಯಾಂಗ ಅದು ನಿರ್ಧರಿಸುತ್ತದೆ, ಹಿಂಗೆ ಇರಬೇಕು, ಇದೇ ರೀತಿ ಹೋಗ್ಬೇಕು ಅಂತೇಳಿ. ಅದಕ್ಕೆ ನ್ಯಾಯಾಂಗ ಏನು ಮಾಡ್ತದಪ್ಪ ಅಂದ್ರೆ ಎರಡು ವಿಶ್ಲೇಷಣೆ ಮಾಡ್ತದೆ. ಯಾವಾಗ ಕಾರ್ಯಾಂಗ ಮತ್ತು ಶಾಸಕಾಂಗ ಮಧ್ಯದಲ್ಲಿ ತಿಕ್ಕಾಟ ಬರ್ತದನೋ, ಯಾವುದೋ ವಿಶ್ಲೇಷಣೆ ಬರ್ತದೋ ಆಗ ನ್ಯಾಯಾಂಗ ಇದ್ದಿದ್ದು ಫೈನಲ್ ಡಿಸಿಷನ್ ಕೊಡ್ತದೆ. ಹಿಂಗೆ ಅದಾವೆ ಇವು. ಈ ರೀತಿಯಾಗಿ ವಾದಗಳಿದ್ದಾವೆ. ಆದ್ರೆ ಇಲ್ಲೇ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ತಪ್ಪುಗಳಾಗಿದ್ದಾವೆ ಆಡಳಿತಾರೂಢ ಪಕ್ಷದಿಂದ ಅಂತೇಳಿ ಈ ಒಂದು ನಮ್ಮ ಸುಪ್ರೀಂ ಕೋರ್ಟದ ಅಭಿಪ್ರಾಯ. ಅದಕ್ಕೆ ನಮ್ಮ ತುಷಾರ್ ಮೆಹ್ತಾ ಅವರು ಸಾಲಿಸಿಟರ್ ಜನರಲ್ ಅವ್ರು ಹೇಳ್ತಾರೆ, ಇಲ್ಲ ತಪ್ಪಾಗಿಲ್ಲಲ್ಲೇ, ಯಾಕಂದರೆ ಅಗತ್ಯ ಸಮಾಲೋಚನೆ ನಡೆಸಿದ ಬಳಿಕವೇ ಮಸೂದೆ ಮಂಡಿಸಲಾಗಿದೆ. ಅಗತ್ಯ ಎಲ್ಲ ಡಿಸ್ಕಷನ್ ಮಾಡಿ ನಾವು ಅದನ್ನು ಮಸೂದೆ ಮಂಡನೆ ಮಾಡಿದ್ವಿ. ಲಕ್ಷ ಪ್ರಸ್ತಾವನೆಗಳನ್ನು ಸ್ವೀಕರಿಸಿದ ನಂತರ ಕೊನೆಯದಕ್ಕೆ ಕಾಯ್ದೆಗೆ ತಿದ್ದುಪಡಿ ಮಾಡಲಾಗಿದೆ. ಲಕ್ಷ ಜನ ನಮಗೆ ತಿಳಿಸಿದ್ರೆ ಹಿಂಗೆ ಇರಬೇಕು, ಕಾನೂನು ಈ ರೀತಿಯಾಗಿರ್ಬೇಕಂತೇಳಿ ಅದು ಕೇಳ್ಕೊಂಡು ನಾವು ಮಾಡಿದ್ದೀವಿ, ಕಾಯ್ದೆಗೆ ತಿದ್ದುಪಡಿ ಮಾಡಲಾಗಿದೆ ಅಂತೇಳಿ ನಮ್ಮ ತುಷಾರ್ ಮೆಹ್ತಾ ಅವ್ರು ಹೇಳ್ತಾರೆ. ಹಂಗಾಗಿಲ್ಲ, ಕಾಯ್ದೆ ತಿದ್ದುಪಡಿ ಏನೋ ಯಾರ್ದು ಮಾತಿಗೆ ಆಗಿದ್ದಲ್ಲ, ಕಾರಣ ಅದಕ್ಕಂತೇಳಿ. ಅದಕ್ಕೆ ಅಭಿಷೇಕ್ ಸಿಂಘ್ವಿ ಅವರು, ಮನು ಸಿಂಘ್ವಿ ಅವರು ಹೇಳ್ತಾರೆ, ವಕ್ಫ್ ತಿದ್ದುಪಡಿ ಕಾಯ್ದೆಯು ಕಾನೂನಾತ್ಮಕವಾಗಿ ಲೋಪಗಳಿಂದ ಕೂಡಿದೆ. ಈ ವಕ್ಫ್ ಕಾನೂನು ಅನೇಕ ತಪ್ಪುಗಳಿಂದ ಕೂಡಿದಪ್ಪ, ಇದು ಪರ್ಫೆಕ್ಟ್ ಇಲ್ಲ ಈ ಒಂದು ಸಂವಿಧಾನದಲ್ಲಿ ಸೇರಿದಂಥ ಇವರು ವಿಚಾರಗಳು. ವಕ್ಫ್ ತಿದ್ದುಪಡಿ ಕಾಯ್ದೆಯು ಕಾನೂನಾತ್ಮಕವಾಗಿ ಲೋಪಗಳಿಂದ